ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಈ ಸತಿ ಈ ಒಂದು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಮೆಡಿಟೇಷನ್ ಅಲ್ಲಿ ನೀವು ಏನ್ ನೋಡ್ಬೇಕಂತಂದ್ರೆ, ಉಸಿರಿನ ಧರ್ಮ ಯಾವುದು? ಉಸಿರಿನ ಧರ್ಮ ಯಾವುದು? ಧರ್ಮ ಅಂದ್ರೆ ಮತ್ತೆ ಅವು ಪ್ರಿಫಿಕ್ಸ್ ಯೂಸ್ ಮಾಡೋ ಧರ್ಮಗಳಲ್ಲ. ಯಾವುದು ಹಿಂದೂ, ಮುಸ್ಲಿಂ, ಕ್ರೈಸ್ತ ಅದಲ್ಲ. ಉಸಿರಿನ ಟ್ರೂ ನೇಚರ್ ಏನು ಅಂತ ಕೇಳಿದಂಗ. ಉಸಿರಿನ ಟ್ರೂ ನೇಚರ್, ಅದರದ್ದು ಸತ್ಯ ನೇಚರ್ ಏನಿರ್ಬೋದು, ಅದಕ್ಕೆ ಧರ್ಮ ಅಂತ ಕರಿತೀವಿ. ರೈಟಾ? ಓಕೆ. ಉಸಿರಿನ ಧರ್ಮ ಯಾವುದು ಅದನ್ನ ನಾವು ನೋಡೋಣ. ಈ ಒಂದು 3 ಮಿನಿಟ್ಸ್ ಅಥವಾ 4 ಮಿನಿಟ್ಸ್ ಮೆಡಿಟೇಷನ್ ಮಾಡ್ರಿ. ಇದೇ ಸೇಮ್ ಕ್ವಶನ್ ಅನ್ನ ಮತ್ತೆ ಕೇಳ್ತೀನಿ, ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಓಕೆ, ಕ್ಲೋಸ್ ಯುವರ್ ಐಸ್. ನೀವಾಗಿ ಏನು ಫೋರ್ಸ್ಫುಲ್ಲಿ ಏನು ಮಾಡ್ಬೇಡ್ರಿ. ನಾವು ಹೆಂಗಂತಂದ್ರೆ, ಈಗ ನಾನು ಉಸಿರಿನ ಮುಂದೆ ಕುಂತ್ಕೊಂಡು ಈ ಒಂಥರ ಚಿಕ್ಕ ಮಕ್ಕಳು ಕುಂತಿರ್ತಾರಲ್ಲ, ಹಂಗೆ ತೋರಿಸ್ತೀನಿ ನೋಡ್ರಿ. ಉಸಿರಿನ ಮುಂದೆ ಹಿಂಗೆ ಕುಂತ್ಕೊಂಡು ಕೇಳ್ತಾ ಇದ್ದೀನಿ ನಾ, ಅಣ್ಣ ನಿನ್ ನೇಚರ್ ಹೇಳಣ್ಣ ಅಂತ ಕೇಳಕತ್ತೀನಿ. ಆ ಉಸಿರು ತನ್ನಷ್ಟು ತಾನ ರಿವೀಲ್ ಮಾಡ್ಬೇಕು ಅದನ್ನ. ನೀನ್ ಯಾರು, ನೀ ಹೆಂಗ್ ಒಳಗ್ ಹೋಗ್ತಿದಿ, ನೀ ಹೆಂಗ್ ಹೊರಗ್ ಬರ್ತಿದಿ, ನಿನ್ ಕೆಲ್ಸ ಏನು. ಓಕೆ, ಉಸಿರಿನ ನಿಜವಾದ ಸ್ವಭಾವ, ಆ ಪ್ರಕೃತಿಯ ಸ್ವಭಾವ ಏನು, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಬಟ್ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಉತ್ತರ ನೀವೇ ಕೊಟ್ಕೋಬೇಡ್ರಿ, ಅದು ತಾನಾಗೆ ಕೊಡ್ಲಿ. ನೀವು ಮತ್ತೆ ಒಳ ಮನಸ್ಸಿನಿಂದ ಒಂದು ಉತ್ತರ ಬಂತ್ರಿ ಅನ್ಬಾರ್ದು. ಕ್ಲೋಸ್ ಯುವರ್ ಐಸ್. ಉಸಿರನ್ನ ಜಸ್ಟ್ ನೋಡ್ಕೋತ ಕೂತ್ಕೊಳ್ರಿ. ಅದು ನಿಮ್ಗ ಏನ್ ಫೀಲ್ ಮಾಡಿಸ್ತದ ಅದನ್ನ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಕ್ಲೋಸ್ ಯುವರ್ ಐಸ್. ಮೇಕ್ ಯುವರ್ ಆಲ್ ದ ಫೇಸ್ ಪಾರ್ಟ್ಸ್ ರಿಲ್ಯಾಕ್ಸ್ಡ್. ನಿಮ್ಮ ಮುಖದ ಎಲ್ಲ ಭಾವಗಳನ್ನ, ಎಲ್ಲ ನರಮಂಡಲಗಳನ್ನ, ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡ್ರಿ. ಎಸ್ಪೆಷಲಿ ಕಣ್ಣು ಹುಬ್ಬು, ಕಣ್ಣು ರೆಪ್ಪೆ, ಕಣ್ಣು ಗುಡ್ಡೆ, ಕಣ್ಣಿನ ಸುತ್ತಮುತ್ತ ಇರೋ ಎಲ್ಲ ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡ್ರಿ. ಕಾನ್ಸಂಟ್ರೇಟ್ ಆನ್ ಬ್ರೀದಿಂಗ್. ಉಸಿರಾಟದ ಮೇಲೆ ಗಮನ ಕೊಡ್ತಾ ಇರಿ.
ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬಹುದು. ಬಿ ಅವೇರ್ ಆಫ್ ದ ಸರೌಂಡಿಂಗ್ಸ್. ಸುತ್ತಮುತ್ತ ಇರುವ ಎಲ್ಲ ಸರೌಂಡಿಂಗ್ಸ್ ಅನ್ನ ಲಕ್ಷ್ಯದಲ್ಲಿ ಇಟ್ಕೊಳ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಓಕೆ, ಶಾಲ್ ವಿ ಡಿಸ್ಕಸ್ ಮಾಡೋಣ. ಉಸಿರಾಟದ ಧರ್ಮ ಏನಿರ್ಬೋದು, ಅದು ಏನ್ ಮಾಡ್ಲಿಕ್ಕದ? ಅದು ಯಾರ ಆಜ್ಞೆಯಂತೆ ವರ್ಕ್ ಮಾಡಕತ್ತದ? ಅದಕ್ಕೆ ಯಾರು ಮೋಟಿವ್ ಫೋರ್ಸ್ ಅನ್ನ ಕೊಡ್ತಾ ಇದಾರ? ಬಹಳ ಡೀಪ್ ಆಗಿ ಹೇಳ್ರಿ ಮೇಡಮ್. Sir, I felt like play was the force, and the play was coming in. It's a play between connecting inner and outer, Okay. life and death. ಇನ್ನರ್ ಅಂಡ್ ಔಟರ್ ಎನ್ವಿರಾನ್ಮೆಂಟ್. ಹೌದ್ರಿ? ಎಸ್ ಮ್ಯಾಮ್, ಕರೆಕ್ಟ್. It connects between the inner environment and outer environment. ಓಕೆ, ಅದರದ್ದು ಧರ್ಮ. ಮತ್ತೆ ಓಕೆ, ಸೈನ್ಸ್ ಪ್ರಕಾರ ಮತ್ತೆ ಡೆಫಿನಿಷನ್ಸ್ ಕೊಡಂಗಿಲ್ಲ. ಹೆಂಗ ಹೊರಗಡೆ ಇರ್ತಕ್ಕಂಥ ಹೈಡ್ರೋಜನ್ ಆಕ್ಸಿಜನ್ ಅನ್ನ ಒಳಗಡೆ ತಗೊಳ್ತದ, ಹೊರಗಡೆ ಬ್ಲಡ್ ಇಂದ ಬರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗಡೆ ಹಾಕ್ತದ. ಇದಕ್ಕೆ ಏನಂತೀವಿ? ಇದಕ್ಕೆ ನಾವು ಚಿಂತನ ಅಂತೀವಿ. ಚಿಂತನ ಅಂದ್ರೆ ಯಾರೋ ಹೇಳಿದ್ದನ್ನ ಕೇಳಿದ್ವಿ, ಬಟ್ ನಾನ್ ಸ್ವಂತ ಆಕ್ಸಿಜನ್ ನೋಡಿಲ್ಲ, ಹೈಡ್ರೋಜನ್ ನೋಡಿಲ್ಲ, ಕಾರ್ಬನ್ ಡೈಆಕ್ಸೈಡ್ ನೋಡಿಲ್ಲ. ಅದು ಫೀಲು ಜಸ್ಟ್ ಏನಂತಂದ್ರೆ ಒಂದು ಮೈಕ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಕೊಂಡು ಸೈಂಟಿಸ್ಟ್ಗಳು ಡಿಸೈಡ್ ಮಾಡಿ ಕೊಟ್ಟಿರ್ತಕ್ಕಂಥ ಆನ್ಸರ್. ಆ ಆನ್ಸರ್ಸ್ ಅನ್ನ ಫಾಲೋ ಮಾಡೋದ್ರಿಂದ ನಮಗೆ ಇನ್ನೂ ಸ್ವಲ್ಪ ಪ್ರಕೃತಿಯ ಮೇಲೆ ಗ್ರಿಪ್ ಸಿಗ್ತದೆ, ತಪ್ಪೇನಿಲ್ಲ. ದಟ್ ಇಸ್ ಆಲ್ಸೋ ರೈಟ್. ಅದರಿಂದ ಮತ್ತೆ ನಾನು ಎಕ್ಸ್ಟ್ರಾ ವರ್ಡ್ಗೆ ಹೋಗ್ಲಿಕ್ಕೆ, ಎಕ್ಸ್ಟ್ರಾವರ್ಟ್ ಆಗ್ಲಿಕ್ಕೆ ನನಗೆ ಇನ್ನೂ ಸ್ವಲ್ಪ ಸಹಕಾರಿ ಆಗ್ತದ. ಬಟ್ ಇಂಟ್ರಾವರ್ಟ್ ಆಗ್ಲಿಕ್ಕೆ ನನ್ನದೇ ಆದಂತ ಆನ್ಸರ್ ಬೇಕಾಗಿರ್ತದ. ಓಕೆ, ಇದಕ್ಕ ನಾವು ಬರ್ಬೋದು ಆನ್ಸರ್ಸ್ ಏನೇನ್ ಬರ್ಬೋದು ಅಂತಂದ್ರೆ, ಈಗ ನಾ ಹೇಳಕತ್ತೀನಲ್ಲ ಇದೇ ಆನ್ಸರ್ ಸರಿ ಅಂತ ಹೇಳಕ್ಕಾಗಲ್ಲ. ಇದು ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ಬೋದು. ಏನಂತಂದ್ರೆ ಗ್ರೇಡಿಯಂಟ್ ಫಿಲ್ ಆಗ್ತಾ ಇದೆ ಅಂತ ಅನ್ಬೋದು ನಾವು. ಓಕೆ, ಇದೊಂದು ಮೂಗು ಅಂತ ತಿಳ್ಕೊಳ್ರಿ. ಮೂಗಿನಿಂದ ನಮ್ಮ ಉಸಿರಾಟ ಹಿಂಗ್ ಹೋಗ್ತದ. ಓಕೆ, ಒಳಗಡೆ ಹೋಗ್ತದ. ಅದು ಎಲ್ಲಿ ಹೋಗ್ತದ ಗೊತ್ತಿಲ್ಲ, ಇಷ್ಟು ಮಾತ್ರ ನನಗೆ ಗೊತ್ತದ. ಅದಾದ್ಮೇಲೆ ಇಲ್ಲಿ ಬರ್ಬೇಕಾದ್ರೆ ನಮ್ಮಲ್ಲಿ ಗಾಳಿ ಎಷ್ಟಿದೆ ಅಂದ್ರೆ, ಇಲ್ಲಿ ಎಲ್ಲಾ ಗಾಳಿ ಇದೆ, ಎಲ್ಲಾ ಕಡೆಗೂ ನಾವು ಇದ್ದೀವಿ. ಅಂದ್ರೆ ಗಾಳಿ ಒಂದು ಮೀಡಿಯಾ, ಒಳಗಡೆ ಇದ್ದೀವಿ. ಈ ಒಳಗಡೆ ಏನಾಗ್ತಿದೆ ಅಂತಂದ್ರೆ, ನಿಧಾನವಾಗಿ ಇಲ್ಲಿ ಬರ್ತಕ್ಕಂಥ ಗಾಳಿ ಇದನ್ನ ಒಳಗ್ ತಗೊಂಡು ತುಂಬಿಸ್ತದ. ಈಗ ನಾನು ಯಾವುದೇ ರೀತಿ ಕಮಾಂಡ್ ಕೊಡ್ತಾ ಇಲ್ಲ ಅಂದ್ರೆ, ನಾನು ಏನು ಆಯ್ತು ವಾಪಸ್ ಹೋಗು ಅಂತಾನು ಹೇಳ್ತಾ ಇಲ್ಲ, ಉಸಿರನ್ನ ಒಳಗಡೆ ಹೇಳ್ಕೊಳ್ತಾನು ಇಲ್ಲ, ಏನೂ ಮಾಡ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ಏನ್ ಮಾಡ್ತದೆ ಅಂದ್ರೆ ಇದನ್ನ ತುಂಬಿಸ್ತದ. ಇಲ್ಲೇನೋ ಒಂದಿರ್ತದ, ಅದನ್ನ ತುಂಬಿಸ್ತದ. ತುಂಬಿಸಿದ ಮೇಲೆ ಇಲ್ಲಿ ಗ್ರೇಡಿಯಂಟ್ ಜಾಸ್ತಿ ಆಗ್ತದ. ಗ್ರೇಡಿಯಂಟ್ ಅಂತಾರೆ ಅದಕ್ಕೆ. ಅಂದ್ರೆ ಇಲ್ಲಿ ಜಾಸ್ತಿ ತುಂಬುತ್ತದ. ತುಂಬಿತು ಅಂದ ತಕ್ಷಣ ಏನ್ ಮಾಡ್ತಾ ಇದ್ರು, ಮತ್ತೆ ವಾಪಸ್ ಇದನ್ನ ದಬ್ತದ. ಹಂಗಾಗಿ ಮತ್ತೆ ವಾಪಸ್ ಹೊರಗೆ ಬರ್ತದ. ಹೊರಗೆ ಬಂದಾಗ ಇಲ್ಲಿ ಖಾಲಿ ಆಗ್ತದ. ಇಲ್ಲಿ ಏನಾಗ್ತದ, ಖಾಲಿ ಆಗ್ತದ. ಖಾಲಿ ಆದ ತಕ್ಷಣ ಇಲ್ಲಿ ವಾಕ್ಯೂಮ್ ಕ್ರಿಯೇಟ್ ಆಗ್ತದ. ವಾಕ್ಯೂಮ್ ಕ್ರಿಯೇಟ್ ಆದ ತಕ್ಷಣ ನನ್ನ ಮೂಗು ತನ್ನಷ್ಟು ತಾನು ಒಳಗೆ ಎಳ್ಕೊಂಡ್ಬಿಡ್ತದ. ಒಳಗೆ ಎಳ್ಕೊಳಕ್ ಶುರು ಮಾಡ್ತು. ಈ ಖಾಲಿ ಇದ್ದಿದ್ದ ಜಾಗ ಎಲ್ಲ ಮತ್ತೆ ತುಂಬಿತು. ತುಂಬಿದ ತಕ್ಷಣ ಇದು ಎಳ್ಕೊಳೋದು ಬಂದ್ ಆಗ್ತದ. ಇಲ್ಲಿ ತುಂಬಿತು ಅಂದ ತಕ್ಷಣ ಇಲ್ಲಿ ಗ್ರೇಡಿಯಂಟ್ ಜಾಸ್ತಿ ಆಗ್ತದ. ಬಿಕಾಸ್ ಮತ್ತೆ ಹೊರಗಡೆಯಿಂದ ಇಲ್ಲಿಂದ ಪ್ರೆಷರ್ ಬರ್ತದ. ಇಲ್ಲಿಂದ ಮತ್ತೆ ಹೊರಗೆ ಹಾಕ್ಲಿಕ್ಕೆ ಶುರು. ಹೊರಗೆ ಎಲ್ಲಿ ತನಕ ಆಗ್ತದ ಅಂದ್ರೆ ಇದನ್ನ ಖಾಲಿ ಮಾಡೋ ತನಕ ಆಗ್ತದ. ಮತ್ತೆ ಇಲ್ಲಿ ಪ್ರೆಷರ್ ಖಾಲಿ ಆದ ತಕ್ಷಣ ಇಲ್ಲಿ ವಾಕ್ಯೂಮ್ ಕ್ರಿಯೇಟ್ ಆಗ್ತದ. ವಾಕ್ಯೂಮ್ ಕ್ರಿಯೇಟ್ ಆದ ತಕ್ಷಣ ಒಳಗಡೆ ಬರಕ್ಕೆ ಶುರು ಮಾಡ್ತದೆ. ಇದು ಉಸಿರಾಟ. ನಾವು ಲಕ್ಷ್ಯ ಕೊಟ್ರೇನು ಬಿಟ್ರೇನು, ನಾನು ಅದ್ರ ಕಡೆಗೆ ಯೋಚನೆ ಮಾಡಿದ್ರೇನು ಬಿಟ್ರೇನು, ಅದು ತನ್ನಷ್ಟಕ್ಕೆ ತಾನು ಈ ಕೆಲಸ ಮಾಡಕತ್ತೆ. ಓಕೆ, ಈ ಕೆಲಸ ತನ್ನಷ್ಟಕ್ಕೆ ತಾನೇ ಮಾಡ್ತಿರ್ತದ. ನನ್ನ ಏನದು, ನಾನು ಮಲ್ಕೊಂಡಿರ್ಬೋದು, ಎದ್ದಿರ್ಬೋದು, ಅಡ್ಡಾಡ್ತಿರ್ಬೋದು, ಏನದು ಓಡಾಡ್ತಿರ್ಬೋದು, ಥಿಂಕ್ ಮಾಡ್ತಿರ್ಬೋದು, ಯಾವುದೋ ಒಂದು ಫೀಲಿಂಗ್ಸ್ ಒಳಗಿರ್ಬೋದು, ಕೋಮಾದಲ್ಲಿ ಇರ್ಬೋದು. ಬಟ್ ಅದು ತನ್ನಷ್ಟಕ್ಕೆ ತಾನಾಗಿ ಏನ್ ಮಾಡಕತ್ತದ, ಇದು ಆಪರೇಷನ್ಸ್ ಮಾಡಕತ್ತದ.
ಅಕಸ್ಮಾತ್ ಆಗಿ ನನ್ನಲ್ಲಿ ಯಾವ್ದಾದ್ರು ಸ್ನಾಯುಗಳು ವರ್ಕ್ ಮಾಡ್ಲಿಲ್ಲ ಅಂದ್ರೆ ಬೇಕಾದ್ರೆ ಆರ್ಟಿಫಿಷಿಯಲ್ ಮಷಿನ್ ಹಾಕಿ ಕುಡಿದು ಮಾಡಿಸ್ಬೋದು. ರೈಟ್, ಡೋಂಟ್ ವರಿ ಅಬೌಟ್ ದಟ್, ವಿ ಆರ್ ಆಲ್ ಹೆಲ್ದಿ. ನಾವು ಇದು ಆಗಕತ್ತದ. ಈಗ ಮತ್ತೆ ಸ್ವಲ್ಪ ಕಣ್ ಮುಚ್ಕೊಂಡು ಇದು ಕರೆಕ್ಟ್, ಇದು ಕರೆ ಆಗ್ತದೇನಿಲ್ಲ ನೋಡೋಣ. ರೈಟ್, ಇನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ. ತಾನಾಗೆ ಉಸಿರು ಒಳಗೆ ಹೋಗ್ತದ, ಗ್ರೇಡಿಯಂಟ್ ತುಂಬ್ಕೊಳ್ತದ, ತುಂಬ್ಕೊಂಡ ತಕ್ಷಣ ತಾನಾಗೆ ಹೊರಗೆ ಹಾಕ್ತದ. ಎಲ್ಲಿ ತನ ಹೊರಗೆ ಹಾಕ್ತದ, ಒಳಗಲ್ ಖಾಲಿ ಆಗತನ ಹಾಕ್ತದ. ಒಳಗಲ್ ಖಾಲಿ ಆದ್ಮೇಲೆ ತಾನಾಗೆ ಹೇಳ್ಕೊಳಕ್ ಶುರು ಮಾಡ್ತದ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ನಿಧಾನ ಕಣ್ ತೆಗಿರಿ. ಇಲ್ಲಿವರೆಗೆ ಏನಾದರೂ ಡಿಸ್ಕಸ್ ಮಾಡೋದಿದ್ರೆ ಫೀಲ್ ಫ್ರೀ ಟು ಡಿಸ್ಕಸ್. ಇದು ಸರಿ ಅನಿಸ್ತಿದೆ? ಸರ್, ಒಂದು ಕ್ವಶನ್. ಎಸ್ ಮೇಡಮ್. ಈಗ ಗ್ರೇಡಿಯಂಟ್ ಇದು ವೆನ್ ಈ ಬ್ರೀದ್ ಇನ್ ಫುಲ್ ಆಗ್ತದ, ಒಪ್ಕೋತೀನಿ. ಬ್ರೀದ್ ಔಟ್ ಮಾಡ್ಬೇಕಾದ್ರ ಬಟ್ ಔಟ್ಸೈಡ್ ಮೀ ದ ಪ್ರೆಷರ್ ಇಸ್ ಆಲ್ವೇಸ್ ಮೇಂಟೈನಿಂಗ್ ಬಿಕಾಸ್ ಐ ಆಮ್ ಸರೌಂಡೆಡ್ ಬೈ ದ ಏರ್. ಸೊ ದ ವ್ಯಾಕ್ಯೂಮ್ ಅಂದ್ರೆ hypothetically is not created outside of me. Vacuum created outside of me illa. Vacuum ಅಂದ್ರೆ the lower pressure. Lower than the atmospheric pressure. So the reason ಒಳಗಿನ ಏರ್ ಹೊರಗೆ ಬರ್ಲಿಕ್ಕೆ there's too much pressure inside and it will get pushed out. Correct. So it is all because of the pressure inside, not the outside. Correct, 100%. Okay. ಹೊರಗಡೆ ಅಟ್ಮಾಸ್ಫಿಯರ್ ಪ್ರೆಷರ್ ಫಿಕ್ಸ್ ಅದ ಮೇಡಮ್. ಇದು ಅದಕ್ಕೆ ನಮ್ಮ ಬಾಡಿ ಒಳಗಡೆ ಹೆಂಗಾಗಿದೆ ಅಂತಂದ್ರೆ, ಈಗ ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳ್ತೀನಿ. ಈಗ ಹೊರಗಡೆ ಅಟ್ಮಾಸ್ಫಿಯರ್ ಪ್ರೆಷರ್ ಫಿಕ್ಸ್ ಅದ, ಐ ಥಿಂಕ್ ಅದು 101 kP ಏನೋ ಫಿಕ್ಸ್ ಅದ. ಅದು ನಾವು ಒಳಗಡೆ ಇದೀವಿ, ಈಗ ಈ ಅಟ್ಮಾಸ್ಫಿಯರ್ ಒಳಗಡೆ ಇದೀವಿ ಅಂದ್ರೆ ನಮ್ ಕಂಟಿನ್ಯೂಸ್ಲಿ ನಮ್ಗೆ ಅಷ್ಟು ಪ್ರೆಷರ್ ಇದೆ. ನಮಗ ವಿ ಆರ್ ಥಿಂಕಿಂಗ್ ದಿಸ್ ಪ್ರೆಷರ್ ಅದ ನಾರ್ಮಲ್, ಹಂಗಾಗಿ ಅದು ಗೇಜ್ ಪ್ರೆಷರ್ ನಮಗೆ 0 ಆಗಿಬಿಡುತ್ತದೆ. ಬಟ್ ಒಳಗಡೆ ಏನ್ ಮಾಡಿದಾನೆ ಅಂದ್ರೆ, ದೇವ್ರ ಏನ್ ಮಾಡಿದಾನೆ ಅಂದ್ರೆ, ಎಲ್ಲಾ ನಾಡಿಗಳು ಅವು ಏನಿದಾವಲ್ರಿ, ಅವೆಲ್ಲ ರಕ್ತ ಫ್ಲೋ ಎಲ್ಲಾ ಮೋರ್ ದನ್ ಅಟ್ಮಾಸ್ಫಿಯರ್ ಪ್ರೆಷರ್ ಇದಾವು. ಮೋರ್ ದನ್ ಅಟ್ಮಾಸ್ಫಿಯರ್ ಪ್ರೆಷರ್. ದಟ್ಸ್ ವೈ ನಾವು ಏನಾದ್ರು ಒಂದು ಕೈಗೆ ಚುಚ್ಚಿದ ತಕ್ಷಣ ರಕ್ತ ಹೊರಗಡೆ ಯಾಕೆ ಪುಟ್ಟದ ಹೊರಗೆ ಬರ್ತದ ಅಂದ್ರೆ, ಬಿಕಾಸ್ ಒಳಗಡೆ ಪ್ರೆಷರ್ ಅಟ್ಮಾಸ್ಫಿಯರ್ ಪ್ರೆಷರ್ ಕಿಂತ ಜಾಸ್ತಿ ಅದ. ಅದು ಹೊರಗಡೆ ಬಂದ ತಕ್ಷಣ ಅದು ಪುಟ್ಟದ ಹೊರಗೆ ಬರ್ತದ. ಸಮ್ಟೈಮ್ಸ್ ನಾವ್ ಏನಾದ್ರು ಲೋ ಪ್ರೆಷರ್ ಏರಿಯಾದೊಳಗೆ ಹೋಗಿದ್ರೆ, ಇದು ಪ್ರೆಷರ್ ಕಡಿಮೆ ಇತ್ತು ಅಂತಂದ್ರೆ ಇದು ಜಾಸ್ತಿ ಪುಟ್ಟದ್ ಬರ್ಬೋದು. ಇದು ಪ್ರೆಷರ್ ಜಾಸ್ತಿ ಆಯ್ತಂದ್ರೆ ಇದು ಇನ್ನೂ ಕಡಿಮೆ ಪುಟ್ಟದ್ ಬರ್ಬೋದು. ಓಕೆ, ಇದೇ ಟೈಪ್ ಏನಾಯ್ತು ಅಂದ್ರೆ ಏರಿಗೂ ಕೂಡ, ಈ ಮೂಗಿನ ಏರಿಗೂ ಕೂಡ ಅದೇ ಸೇಮ್ ಪ್ರೆಷರ್ ಅದ. ಹೊರಗಡೆ ಅಂತೂ ಕಂಟಿನ್ಯೂಸ್ ಕಾನ್ಸ್ಟೆಂಟ್ ಪ್ರೆಷರ್ ಅದ. ಈಗ ನಾನು ಇಲ್ಲಿ ಗ್ರೇಡಿಯಂಟ್ ನ ಜಾಸ್ತಿ ಪ್ರೆಷರ್ ಮಾಡ್ಕೊಂಡ ಮಾತ್ರ ಈ ಉಸಿರು ಹೊರಗೆ ಬರಕ್ ಸಾಧ್ಯ. ಅಂದ್ರೆ ನಾನು ಉಸಿರಿ 101 kP ದಾಟಿ ಹೊರಗೆ ಬರ್ಬೇಕಾದ್ರೆ ನಾನು ಅಷ್ಟು ಪ್ರೆಷರ್ ಇದು ಮಾಡ್ಬೇಕು. ಈಗ ನಾ ಇಲ್ಲಿ ಏನೂ ಮಾಡ್ಲಿಲ್ಲ, ಸುಮ್ ಕುಂತ್ಕೊಂಡೆ ಅಂತಂದ್ರ ಹೊರಗಡೆ ಪ್ರೆಷರ್ ನನ್ನ ಒಳಗೆ ಕಳ್ಸ್ಲಿಕ್ಕೆ ಶುರು ಮಾಡ್ತದೆ. ಹೊರಗಡೆ ಅಟ್ಮಾಸ್ಫಿಯರ್ ಪ್ರೆಷರ್ ತನ್ನ ಒಳಗಡೆ ಕಳ್ಸ್ಲಿಕ್ಕೆ ಶುರು ಮಾಡ್ತದೆ. ಇದೇ ಸೇಮ್ ಎಕ್ಸಾಂಪಲ್ ಐ ಥಿಂಕ್ ನಾವು ಗುಡ್ಡದ ಮೇಲ್ಗಡೆ ಹೋದಾಗ, ಬೆಟ್ಟದ ಮೇಲೆ ಹೋದಾಗ ಏನಾಗ್ತದ, ಹತ್ತತಿರ್ಬೇಕಾದಾಗ ನಮಗೆ ಒಂದ್ ಸ್ವಲ್ಪ ದಮ್ಮು ಜಾಸ್ತಿ ಹತ್ಲಿಕ್ಕೆ ಶುರು ಮಾಡ್ತದ. ಬಿಕಾಸ್ ಇಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಕಡಿಮೆ ಆಗ್ತದೆ, ATM ಪ್ರೆಷರ್ ಏನಿರ್ತದ ಕಡಿಮೆ ಇರ್ತದ ಅಂದ್ಮೇಲೆ ಉಸಿರಾಟ ಒಳಗಡೆ ಹೋಗೋದು ಬಹಳ ಲೇಟ್ ಆಗಿ ಹೋಗ್ತದೆ, ಹೊರಗಡೆ ಜಲ್ದಿ ಬರ್ತದೆ. ಅದಕ್ಕೆ ನಾವು ತೇಕತ್ತದ ಮ್ಯಾಲ ಹೋದಾಗ ಒಂಥರ ಏನದು ಸಫೆಸ್ಟಿಕೇಟೆಡ್ ಗಿಡಿನೆಸ್ ಬರ್ತದೆ. ಟಿಡಿನೆಸ್ ಬಂದು ಒಂಥರ ತಲಿ ದಿಮ್ಮಂದಂಗ ಆಗ್ತದ ಅಂತ ಶುರು ಮಾಡ್ತೀವಿ ನಾವು. ಯಾಕಂತಂದ್ರೆ ಒಳಗಡೆ ಪ್ರೆಷರ್ ಕಡಿಮೆ ಅದ, ಒಳಗಡೆ ಪ್ರೆಷರ್ ನಾರ್ಮಲ್ ಇರ್ತದ, ಬಟ್ ಉಸಿರು ಜಲ್ದಿ ಹೊರಗೆ ಹೋಗ್ತದ, ಬಟ್ ಒಳಗ್ ಹೋಗಂಗಿಲ್ಲ ಜಲ್ದಿ. ಬೇಕಂತ ಉಸಿರು ತಗೊಳಕ್ ಬರಂಗಿಲ್ಲ. ಬಾಳ್ ತಗೋಬೇಕಂದ್ರೆ ಗುಡ್ಡದ ಮ್ಯಾಗ ಹೋದಾಗ ಮಾಡ್ತೀವ್ರಿ ಹಿಂಗ.
ಯಾಕಂದ್ರ ಪ್ರೆಷರ್ ಕಡಿಮೆ ಆಗಿರೋದ್ರಿಂದ ಒಳಗ್ ಹೋಗಂಗಿಲ್ಲ ಅದು ಜಲ್ದಿ. ಆ type. Yeah. ಆಮೇಲೆ ಇದು ಉಲ್ಟಾನು ಆಗ್ಬೋದು, ನೀವು ಪೂರ ಗವಿ ಒಳಗಡೆ ಕೆಳಗಡೆ ಕೇವ್ಸ್ ಒಳಗಡೆ ಹಿಂಗೇನು ಪೂರ ಒಳಗಡೆ ಹೋದಾಗ ಏನಾಗ್ತದ, ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿರ್ತದ. ಜಾಸ್ತಿ ಆದಾಗ ಉಸಿರು ಒಳಗ್ ಹೋಗ್ತದೆ, ಹೊರಗ್ ಬಿಡಕ್ ಆಗ್ತಿರಲ್ಲ ಉಸಿರು. ಅಂತ ಉಸಿರು ಜೋರಾಗಿ ಬಿಡ್ಬೇಕಾಗ್ತದೆ. ದಿಸ್ ಇಸ್ ಆಲ್ ಹಾರ್ಮೋನಿ. ಹ್ಯೂಮನ್ ಬೀಯಿಂಗ್ಸ್ Interesting. Yeah, yeah. ಒಂದ್ ಲೆವೆಲ್ ಒಳಗಡೆ ನಾವು ಅದನ್ನ ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮೇಂಟೈನ್ ಮಾಡ್ಕೊಂಡು ಆರಾಮಿದೀವಿ. ಓಕೆ, ಇದನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ, ಈಗ ಉಸಿರಾಟದ ಧರ್ಮ ಏನ್ ಗೊತ್ತಾಯ್ತು ಅಂತಂದ್ರೆ, ಅದು ಪ್ರೆಷರ್ ವೇರಿಯೇಷನ್ ಮೇಲೆ ಕೆಲಸ ಮಾಡಕತ್ತದ. ನಮ್ಮ ಬಾಡಿ ಇದು ಒಳಗಡೆ ಆಗ್ತಕ್ಕಂಥ ಪ್ರೆಷರ್ ವೇರಿಯೇಷನ್ಸ್ ಮೇಲೆ ಕೆಲಸ ಮಾಡಕತ್ತದ. ಈಗ ನೆಕ್ಸ್ಟ್ ಕ್ವಶನ್ ಬರ್ತದ, ಹಂಗಾರೆ ಪ್ರೆಷರ್ ವೇರಿಯೇಷನ್ ಒಳಗಡೆ ಆಗ್ಲಿಕ್ಕೆ ಕಾರಣ ಯಾರಿರ್ಬೋದು? ಪ್ರೆಷರ್ ವೇರಿಯೇಷನ್ ಆಗ್ತಿದೆ ಅಂದ್ಮೇಲೆ ಒಳಗಡೆ ಯಾವ ಯಾವ ಕಾರಣಗಳಿಂದ ಪ್ರೆಷರ್ ವೇರಿಯೇಷನ್ ಆಗ್ತದ? ಅಥವಾ ನಾವು ಯಾವ್ದದು ಏನೋ ಒಂದು ಸಿಟ್ಟಿಗೆದ್ದಾಗ, ಕಾಮದಲ್ಲಿದ್ದಾಗ, ಅಥವಾ ಲೋಭದಲ್ಲಿದ್ದಾಗ, ಅಳು ಬಂದಾಗ ಉಸಿರಾಟದ ವೇರಿಯೇಷನ್ಸ್ ನಾವು ಯಾಕೆ ಕಾಣ್ತೀವಿ? ಉಸಿರಾಟದ ವೇರಿಯೇಷನ್ ಯಾಕೆ ಕಾಣ್ತೀವಿ ಅಂದ್ರೆ, ಮೇ ಬಿ ಒಳಗಡೆ ಇರ್ತಕ್ಕಂತ ಈ ಬಲೂನ್ ಏನದಲ್ಲ, ಅದಕ್ಕೂ ಬೇರೆ 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 ಪ್ರೆಷರ್ಸ್ ಗಳು ಬರ್ಬೋದು. ಒಳಗಡೆ ಇನ್ನರ್ ಸೈಡ್ ಪ್ರೆಷರ್ಸ್ ಬರ್ತದ, ಹಂಗಾಗಿ ಇದು ಜಲ್ದಿ ಹೊರಗಾಗ್ತಿರ್ಬೋದು. ಹಂಗಾಗಿ ಸಮ್ ಟೈಮ್ಸ್ ಏನಾಗ್ಬೋದು, ಇದ್ರೊಳಗೆ ಪ್ರೆಷರ್ ಖಾಲಿ ಜಲ್ದಿ ಆಗ್ತಿರ್ಬೋದು, ಹಂಗಾಗಿ ಬಾಳ ಎಳ್ಕೊಳ್ತಿರ್ಬೋದು ಉಸಿರು. ಅದಕ್ಕೆ ನಾವೊಂದ್ ಏನೋ ಇದ ಮಾಡಿದ್ರೆ, ಸಣ್ಣ ಹುಡುಗರು ಅಳ್ತಿರ್ಬೇಕಾದ್ರೆ ನೋಡಿರ್ಬೇಕಾದ್ರ, ಅವು ಅಳು ಶುರು ಆದ ತಕ್ಷಣ ಹುಡುಗರು ಫುಲ್ ಉಸಿರಾಟದ ಮೇಲೆ ಜಾಸ್ತಿ ಅವೇರ್ನೆಸ್ ಬಂದ್ಬಿಡ್ತದ. ಬಿಕಾಸ್ ಅದು ವೇರಿಯೇಷನ್ಸ್ ಆಗ್ಲಿಕ್ಕೆ ಶುರು ಆಗ್ತದ. ಹಂಗಾರೆ ಆ ವೇರಿಯೇಷನ್ ತೋರಿಸ್ಕೊಡ್ಲಿಕ್ಕೆ ಒಂದೇ ಮಾಪದಂಡ ಅದ ನಮ್ಮಲ್ಲಿ, ಉಸಿರಾಟ. ಓಕೆ, ಇದನ್ನೇ ನಾವ್ ಏನ್ ಮಾಡೋದು, ವಿಟ್ನೆಸ್ ಮಾಡೋದು. ಹಾಗಾದ್ರೆ ನಾನು ಉಸಿರಾಟವನ್ನ ನೋಡ್ತಾ 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 ನನ್ನ ಸ್ವಭಾವ, ನನ್ನ ಪ್ಯಾಟರ್ನ್ಸ್ ಗೊತ್ತಾಗ ಶುರು ಆಗ್ತಾವ. ಕ್ಲಾಸಿಫೈ ಮಾಡೋದು ಬೇಡ. ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ನಮ್ಮನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಮಾಡೋಣ. 72,000 ಉಸಿರಾಟಗಳಿದಾವ ಅಂತಂದ್ರೆ, 72,000 ನಾಡಿಗಳಿದಾವ ಅಂತಂದ್ರೆ, ಪ್ರಾಣಶಕ್ತಿ ಇದೆ ಅಂತಂದ್ರೆ, ದೆನ್ ವಿ ವಿಲ್ ಥಿಂಕ್ ಆಫ್ ದಟ್. ಅಥವಾ ಅವುಗಳಿಗೆ ಹೆಸರಿಡೋದು, ಕ್ಲಾಸಿಫೈ ಮಾಡೋದು, ಕೆಟಗರೈಸ್ ಮಾಡೋದು, ದಟ್ ಲರ್ನಿಂಗ್ ಪ್ರೊಸೆಸ್ ವಿಲ್ ಬಿ ಲೇಟರ್. ಬಟ್ ವಿ ವಿಲ್ ಮೂವ್ ಇನ್. ಅಂದ್ರೆ ನಾವು ಹೆಂಗ್ ಮುಂದುವರಿಯೋಣ ಅಂತಂದ್ರ, ಏನು ಪುಸ್ತಕನು ಬೇಡ, ಏನು ಬಯಹಾಟ್ ಹಾಕೋದು ಬೇಡ, ಏನು ಕಲಿಯೋದು ಬೇಡ. ನನ್ನನ್ನ ನಾನೇ ಕಲ್ತ್ಕೊಂಡ ನಾ ಹೈಯೆಸ್ಟ್ ಲೆವೆಲ್ ಹೋಗೋದು ಹೆಂಗ್ ಅನ್ನೋ ಲೆವೆಲ್ಗೆ ಹೋಗೋಣ. ಮಿಡಲ್ ಅಲ್ಲಿ ಸ್ವಲ್ಪ ಸಮಾಧಾನಕ್ಕೋಸ್ಕರ, ರೈಟ್ ಡೈರೆಕ್ಷನ್ ಹೊಂಟಿವ ಇಲ್ಲ ಅನ್ನೋದಕ್ಕೋಸ್ಕರ ಕೆಲವರು ಹಿರಿಯರದು, ಅವ್ರದ್ದು ಇವ್ರದ್ದು ಎಕ್ಸ್ಪೀರಿಯನ್ಸ್, ನಿಮ್ದು ಎಕ್ಸ್ಪೀರಿಯನ್ಸ್ ಜೋಡಿಸಿ, ಅವಾಗ ನನಗೆ ಹಿಂಗ ಆಗತ್ತೆ ಅಂತ ಒಬ್ರು ಹೇಳಿದ್ರೆ, ನನಗೆ ಹಿಂಗ ಆಗತ್ತೆ ಅಂತ ಒಬ್ರು ಹೇಳಿದ್ರೆ, ಅದ್ರಂಗ ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾ ಮಾಡ್ತಾ ಇನ್ನು ಸ್ವಲ್ಪ ಲರ್ನಿಂಗ್ ಅನ್ನ ಚೆನ್ನಾಗಿ ಮಾಡ್ಕೊಂತ ಹೋಗ್ಬೋದು. ಈಗ ಒಂದ್ ಪಾಯಿಂಟ್ ನಮ್ಗೆ ಏನ್ ತಿಳಿತು, ಈಗ ಪ್ರೆಷರ್ ವೇರಿಯೇಷನ್ ಇನ್ಸೈಡ್ ಆಗ್ತದ, ಹಂಗಾಗಿ ಉಸಿರಾಟದಲ್ಲಿ ನನಗೆ ಏರುಪೇರು ಕಾಣಕತ್ತದ. ಹಾಗಾದ್ರೆ ನಾನೀಗ ದೃಷ್ಟ ಆಗ್ಲಿಕ್ಕೆ ಇದು ಬಹಳ ಚಂದ ಇರ್ತಕ್ಕಂಥ ಪಾಯಿಂಟ್ ಅದ. ದೃಷ್ಟ ಆಗ್ಲಿಕ್ಕೆ ಅಂತಂದ್ರೆ ಏನು ಅಂತಂದ್ರೆ, ದೃಷ್ಟ ಅಂತಂದ್ರೆ ಸಾಕ್ಷಿ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ದೃಷ್ಟ ಅಂತಂದ್ರೆ ಏನಂದ್ರ, ಸಿಯರ್ ಅಂದ್ರೆ ನಿಮಗನ ಸಿಟ್ಟಿಗೆ ಹೇಳ್ಬೇಡ್ರಿ ಅಂತ ಹೇಳಕತ್ತಿಲ್ಲ, ಅಥವಾ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದಲ್ಲಿ ಬರ್ಬೇಡ್ರಿ ಅಂತ ಹೇಳಕತ್ತಿಲ್ಲ. ಪಕ್ಕದ ಮನೆಯವ್ರು ಏನಾದ್ರು ಕೆಟ್ಟದ್ ಮಾಡಿದ್ರ ಅಂದ್ರ ಅವ್ರ ಮೇಲೆ ದ್ವೇಷ, ಅದು ಇದು ಅಸೂಯೆ ಗಿಸೂಯೆ ಬರ್ಬಾರ್ದಂತ ಹೇಳಕತ್ತಿಲ್ಲ. ಖುಷಿ, ನಗು, ಉಲ್ಲಾಸ, ಉತ್ಸಾಹ, ಏನೋ ಒಂದ್ ತಿಂದ ತಕ್ಷಣ ಆಗ್ತಕ್ಕಂಥ ಆನಂದ ಯಾವನು ಹೇಳಕತ್ತಿಲ್ಲ. ಅವ್ನ್ ಮಾಡ್ರಿ ಬಿಡ್ರಿ ಅಂತ ಹೇಳಕತ್ತಿಲ್ಲ. ದೃಷ್ಟ ಆಗೋದ್ರ ಅರ್ಥ ಏನಂತಂದ್ರೆ, ಆ ಸಮಯದಲ್ಲಿ ನಿಮ್ಮ ಒಳಗಡೆ ಯಾವ ಪ್ಯಾಟರ್ನ್ ಆಫ್ ಬ್ರೀದಿಂಗ್ ಐತಿ ಅನ್ನೋದನ್ನ ವಿಟ್ನೆಸ್ ಮಾಡ್ರಿ. ಆ ವಿಟ್ನೆಸ್ ಮಾಡ್ರಿ ಅನ್ನೋದು ನಿಮ್ಗೆ ಆ ಸಮಯದೊಳಗೆ ನೆನಪಾಯ್ತು ಅಂದ್ರೆ, ಆ ಸಮಯದಲ್ಲಿ ನೀವು ಅದನ್ನ ಅನುಭವಿಸೋದಿಲ್ಲ, ವಿಟ್ನೆಸ್ ಮಾಡ್ತೀರಿ. ಒಂದು ವರ್ಸ್ಟ್ ಎಕ್ಸಾಗ್ರೇಟೆಡ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಕಾಡಲ್ಲಿ ಹೋಗ್ತಾ ಇದ್ರಿ, ತಣ್ಣಗ ಗಾಳಿ ಬೀಸ್ತಾ ಇತ್ತು. ಅವಾಗ ಆಹಾಹಾ ಎಷ್ಟು ತಣ್ಣಗಿದೆ ಗಾಳಿ ಅನ್ನೋ ಬದಲು, ಆ ತಣ್ಣನ ಗಾಳಿ ಒಳಗಡೆ ಹೋದಾಗ, ನಿಮ್ಮ ಒಳಗಡೆ ಖುಷಿ ಆದಾಗ ಬ್ರೀದಿಂಗ್ ಏನ್ ವೇರಿಯೇಷನ್ಸ್ ಅದ ಅದನ್ನ ನೋಡ್ಕೊಂಡ್ರಿ. ಮುಖದಲ್ಲಿ ಅದೇ ಸ್ಮೈಲ್ ಅದ, ಎಷ್ಟ್ ಇರ್ಬೇಕಿತ್ತಲ್ಲ ಅಷ್ಟೇ ಅದ. ಎಕ್ಸಾಗ್ರೇಟೆಡ್ ಸ್ಮೈಲು ಇಲ್ಲ, ಫುಲ್ ಡಲ್ ಸ್ಮೈಲು ಇಲ್ಲ. ಪೂರ್ತಿ ಸಿದ್ಧ ಸಾಧು ಆಗ್ಬಿಟ್ಟನಪ್ಪ, ಸಂತ ಆಗ್ಬಿಟ್ಟನ, ಮುಖದಲ್ಲಿ ಕಳೆನೇ ಇಲ್ಲ ಅನ್ನಂಗಿಲ್ಲ. ಒಂದ್ ನಾರ್ಮಲ್ ಫೇಸ್ ಇಟ್ಕೊಂಡು, ರಿಲ್ಯಾಕ್ಸ್ಡ್ ಫೇಸ್ ಇಟ್ಕೊಂಡು, ಆ ತಣ್ಣನೆ ಗಾಳಿ ಒಳಗೋಗೋದು ಹೊರಗೆ ಬರೋದು, ಅದ್ರದ್ದು ಬ್ರೀದಿಂಗ್ ನ ದೃಷ್ಟ ಸ್ವರೂಪದೊಳಗೆ ನೋಡ್ತಾ ಕಾಡಲ್ಲಿ ಅಡ್ಡಾಡ್ತಿದ್ರಿ. ಸುಂದರವಾಗಿ ಒಂದು ನೀರಿನ ಒಂದು ಕೆರೆ ಕಾಣ್ತದ,
ಅಲ್ಲಿ ಮೇಲೆ ಇರ್ತಕ್ಕಂಥ ಬಾತುಕೋಳೆಗಳು ಕಾಣ್ತಾವ, ಮತ್ತಷ್ಟು ಮನಸ್ಸಿಗೆ ಉಲ್ಲಾಸ ಆಗ್ತದ, ಮತ್ ಬ್ಯಾರೆ ಪ್ಯಾಟರ್ನ್ ಆಯ್ತು ಈಗ. ಮತ್ತೆ ಆ ಬ್ಯಾರೆ ಪ್ಯಾಟರ್ನ್ ಕೂಡ ನೋಡ್ತಾ ಇದ್ದೀರಿ. ನೋಡ್ತಾ ಇರ್ಬೇಕಾದಾಗ ನಿಮಗ್ ಗೊತ್ತಿಲ್ಲದೇನೆ ನಿಮ್ಮ ಕಾಲುಗಳು ಆ ಕೆರೆಯ ಕಡೆಗೆ ಹೋಗ್ತವೆ, ನಿಮ್ಮ ಕೈ ಗೊತ್ತಿಲ್ಲಾರ್ದೇನೆ ನಿಮ್ಮ ಕೈ ಆ ನೀರನ್ನು ಮುಟ್ತದ, ಮತ್ತೆ ಸ್ಪರ್ಶಕ್ಕೆ ತಣ್ಣಗೆ ನೀರ್ ಹತ್ತದ. ಮತ್ತೆ ನೀವು ನೋಡ್ತಾ ಇರಿ ಅಂದ್ರೆ ಮತ್ತೆ ಒಂದೇ ಜಾಗದಲ್ಲಿ ನಿಂದ್ರಿ ಅಂತ ಹೇಳಕತ್ತಿಲ್ಲಲ್ಲ. ಅದು ಏನ್ ಮಾಡಾಕತ್ತದ, ಕಾಲ ಕಡೆಗೆ ಎಳ್ಕೊಂಡು ಹೊಂಟದ, ಎಳ್ಕೊಂಡು ಹೋಗ್ಲಿ. ಕೈ ನೀರ್ನ ಮುಟ್ತಾ ಇದ್ದಾನ, ಮುಟ್ಲಿ. ಬಟ್ ನೀವು ದೃಷ್ಟ ಇರ್ರಿ, ಮುಟ್ತಾ ಇದ್ರಿ, ಕೈ ತಗೊಂಡ್ರಿ, ನೀರ್ ತಗೊಂಡ್ರಿ. ಆ ನೀರ್ ನೋಡಿದ ತಕ್ಷಣ ಕಣ್ಣು ಹೇಳ್ತು ಕುಡಿದ್ ಬಿಡು ಇದನ್ನ ಅಂತೇಳಿ. ಮತ್ತೆ ಬ್ರೀದಿಂಗ್ ಪ್ಯಾಟರ್ನ್ ನೋಡಿದ್ರಿ, ಕುಡಿದ್ರಿ, ನೀರ್ ಒಳಗೆ ಹೋಯ್ತು, ಮತ್ತೆ ಒಳಗಡೆ ಎಲ್ಲ ತಣ್ಣಗ ಆಗತ್ತು. ಓಕೆ, ಚೆನ್ನಾಗಿ ಅನಿಸ್ತು. ಮತ್ತೆ ಈ ಕಡೆ ಇನ್ನೂ ಸ್ವಲ್ಪ ಗೋಣ್ ಒಳಸ್ಬೇಕನ್ನಿಸ್ತು, ಒಳಸಿ ನೋಡಿದ್ರಿ, ಅಲ್ಲಿ ಒಂದು ಹುಲಿ ಕಂಡು ಬಿಡ್ತು. ಆ ಹುಲಿ ನಿಮ್ಮನ್ನ ನೋಡ್ತಾ ನಿಂತು ಬಿಟ್ಟದ. ಅದು ಹಸಿದು ಬಂದದ, ನಿಮ್ಮನ್ನ ನೋಡ್ತು. ಅದನ್ನ ನೋಡಿದ ತಕ್ಷಣ ಕಣ್ಣಿನಲ್ಲಿ ಆ ಸಿಗ್ನಲ್ಸ್ ಕಣ್ಣಿಗೆ ಬಂದ ತಕ್ಷಣ ಹಾರ್ಟ್ ಅಲ್ಲಿ ಬೀಟ್ಸ್ ಸ್ಟಾರ್ಟ್ ಆದವು. ನೀವೀಗ ಇದನ್ನ ನೋಡ್ತಾ ಇದ್ದೀರಿ, ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಈ ಸಮಯದಲ್ಲಿ ನಿಮ್ಮ ಬ್ರೈನ್ ಇಂಟರ್ಪ್ರಿಟ್ ಮಾಡಕ್ ಶುರು ಮಾಡ್ತದ. ಏನೇನ್ ಇಂಟರ್ಪ್ರಿಟ್ ಮಾಡ್ತದ, ನಿನ್ ಕೈಯಾಗ ಏನೇನ್ ಅದಾವ, ಏನ್ ಹೋಗಿಬಹುದು, ಎಲ್ಲಿ ಓಡ್ಬೋದು, ಎಲ್ಲಿ ಅಡ್ಡಾಡ್ಬೋದು, ಅದರಿಂದ ಹೆಂಗ್ ತಪ್ಪಿಸ್ಕೋಬಹುದು, ಎಲ್ಲದನ್ನ ಇಂಟರ್ಪ್ರಿಟ್ ಮಾಡಿ ನಿಮಗ ಒಂದು ಸಿಗ್ನಲ್ ಕೊಡ್ತು. ಆ ಸಿಗ್ನಲ್ ಏನ್ ಕೊಡ್ತು ಅಂತಂದ್ರ, ಓಡು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಓಡು ಅಂತ ಹೇಳ್ತು. ಕಾಲುಗಳು ಕಿತ್ತಿ ಓಡ್ತಾ ಇದಾವ. ನೀವು ಬ್ರೀದಿಂಗ್ ಪ್ಯಾಟರ್ನ್ ಅನ್ನೇ ನೋಡ್ತಿದ್ರಿ, ಕಾಲನ್ನು ನೋಡ್ತೀರಿ, ಹಿಂದು ಹುಲಿನೂ ಬೆನ್ನತ್ತದೆ, ಎಲ್ಲ ಓಡ್ತಾ ಇದ್ರಿ. ಅದು ಬಂತು, ನಿಮ್ಮನ್ನ ತಿಂದು ಬಿಡ್ತು, ನೀವು ಸತ್ತೋಗ್ಬಿಟ್ರಿ, ಮುಗೀತು, ನೀವು ಸತ್ತೋಗ್ಬಿಟ್ರಿ, ಮುಗೀತಿಷ್ಟೇ. ನಾನ್ ನಿಮಗ ಈ ವಿದ್ಯೆ ಹೇಳ್ಕೊಡ್ತೀನಿ. ಹುಲಿ ಬಂದಾಗ ಉಸಿರಾಟ ನೋಡ್ರಿ, ನೀವು ಬದುಕ್ತೀರಿ, ನಿಮ್ಮನ್ನ ಅದು ಬದುಕಿಸುತ್ತೆ, ನಿಮ್ಮ ಮುಖ ನೋಡ್ತದ, ದೈವಿ ಪುರುಷಪ್ಪ ಬಂದಾನಪ್ಪ, ಇವನನ್ನ ಬದುಕಿಸ್ಬೇಕು ನಾವು, ಹಿಂಗೆಲ್ಲಾ ಆಗ್ತಾವ, ಚಮತ್ಕಾರಗಳಾಗ್ತಾವ, ನಿಮ್ಮಲ್ಲಿ ಕುಂಡಲಿನಿ ಜಾಗೃತಿ ಆಗಿರ್ತದ, ಹಂಗಾಗಿ ಅದು ನಿಮ್ಮನ್ನ ಏನೂ ಮಾಡಂಗಿಲ್ಲ. ಈ ರೀತಿಯ ಯಾವ ಎಕ್ಸ್ಪೆಕ್ಟೇಷನ್ಸ್ ಬೇಡ. ಬಟ್ ಆ ಸಮಯದಲ್ಲಿ ಆದ ನನ್ನ ಸಾವು ಅತ್ಯಂತ ಸೊಗಸಾದ ಸಾವು. ನನಗೂ ಗೊತ್ತಿಲ್ಲ, ಅದು ಉಸಿರಾಟದಲ್ಲಿ ಬರ್ತಾ ಇತ್ತು, ನಾನು ಓಡ್ತಾ ಇದ್ದೆ, ಅದು ಬಂತು, ತಿಂತು, ನೋವು ಆಗ್ತಾ ಇತ್ತು, ಬಟ್ ನಾ ದೃಷ್ಟಾನೇ ಇದ್ದೀನಿ, ಹೋಯ್ತು. ಇದು ಸಿಚುವೇಶನ್ ಆದ್ರೂ ಆಗ್ಬೋದು, ವರ್ಸ್ಟ್ ಸಿಚುವೇಶನ್ ಅಂತ ಹೇಳಿದೆ ನಾವು. ಹಂಗಂದ್ರೆ ಈಗ ನಾವು ಎಲ್ಲಾ ಈ ಋಷಿ ಮುನಿಗಳೇನೆಲ್ಲ ಇದ್ರು, ಅವರೆಲ್ಲ ಎಲ್ಲಿದ್ರಿ? ಕಾಡ್ನಲ್ಲೇ ಇದ್ರು. ಕಾಡಲ್ಲೇ ಇದ್ರು ಅಂತಂದ್ರೆ ಒಂದು 5-6 ಋಷಿ ಮುನಿಗಳದು ಸ್ಕ್ರಿಪ್ಚರ್ಸ್ ನಮಗ್ ಸಿಕ್ಕವ. ಸಾವಿರಾರು ಋಷಿ ಮುನಿಗಳು ಇದ್ರು. ಬುದ್ಧ, ಒಂದ್ 20 ಬುದ್ಧ, ಅವರು ಇವರು, ವಾಗ್ಭಟ ಅಥವಾ ಚರಕ, ಪತಂಜಲಿ, ಇಂಥವ್ರು ಒಂದ್ 5-6 ಮಂದಿ ಹೆಸರು ಹೇಳ್ತೀವಿ ನಾವು. ಸಾವಿರಾರು ಋಷಿ ಮುನಿಗಳು, ಎಷ್ಟ್ ಮಂದಿನ ಹುಲಿ ತಿಂದದು, ಎಷ್ಟ್ ಮಂದಿನ ಹಾವು ಕಡ್ದದು, ಎಷ್ಟ್ ಮಂದಿಗೆ ರಾತ್ರಿ ಸಿಡಲ್ ಬಡ್ದದು. ಮತ್ತೆ ಅವರೆಲ್ಲ ತಪಸ್ವಿಗಳನ್ನೇ ಇದ್ರು. ಆಮೇಲೆ 300 ವರ್ಷ 400 ವರ್ಷ ಬದುಕಿದ್ರು ಋಷಿ ಮುನಿಗಳು. ನಮಗ್ ಕೆಲವು ಸ್ಕ್ರಿಪ್ಚರ್ಸ್ ಅಲ್ಲಿ ಸಿಗ್ತಾವ. ಇನ್ನು ಎಷ್ಟ್ ಜನ ಅದಕ್ಕಿಂತ ಜಾಸ್ತಿ ಬದುಕಿದ್ರು ಏನು. ಬಟ್ ಅವೆಲ್ಲ ಯಾಕಿಲ್ಲ ಅಂತಂದ್ರೆ, ದಿಸ್ ಇಸ್ ಆಲ್ ನೇಚರ್ ಅಂದ್ಮೇಲೆ ಅದು ಆಗ್ಲೇಬೇಕು. ಅದು ಹುಲಿನೂ ಕೂಡ ನೇಚರಲ್ಲೇ ಇರುವ ಒಂದು ಪಾರ್ಟ್ ಆಗಿರೋದ್ರಿಂದ ಅದು ಸೆಂಟಿಮೆಂಟಲ್ ಯೋಚನೆ ಮಾಡಲ್ಲ. ಇವ ಒಬ್ಬ ಸಿದ್ಧ ಪುರುಷ ಇದನ್ನ, ಇವನ್ ನಾವ್ ತಿನ್ಬಾರ್ದು, ಇವನ್ ಪಕ್ಕಕ್ಕೆ ಇನ್ನೊಬ್ಬ ಆಳದನ್ನ, ಇವ ಸೇವಕ ಅದನ್ನ, ಇವ ಸೇವಕ ಬಾಳ ವಂಚನೆ ಒಳಗಿದಾನ, ಇವ ಸೇವಕ ಅಂದ್ರೆ ಬಾಳ ಲಾಭ ಗೀಭ ಯೋಚನೆ ಮಾಡ್ತಾನ. ಬಟ್ ಸಿದ್ಧ ಪುರುಷ ಚಲೋ ಅದನ್ನ, ಕಾವಿ ಬಟ್ಟು ಉಟ್ಕೊಂಡನ್ನ, ಸೇವಕನ ಬಿಟ್ಟು ಅಲ್ಲ, ಸಿದ್ಧ ಪುರುಷನ್ ಬಿಟ್ಟು ಸೇವಕನ ತಿನ್ನೋಣ, ಅದು ಯೋಚನೆ ಮಾಡಲ್ಲ. ಇಬ್ರು ಓಡ್ತಾರೆ, ಸೇವಕ ಮತ್ತು ಸಾಧು ಪುರುಷ ಇಬ್ರು ಓಡ್ತಾ ಇದಾರೆ. ಯಾರ ಕೈಗೆ ಬರ್ತಾ ಅವನು ತಿಂತೈತೆ. ಅದು ಅದ್ರದ್ದು ಧರ್ಮ. ಅದ್ರದ್ದು ಧರ್ಮ ಏನು? ಒಳಗಡೆ ಹೊಟ್ಟೆಯಲ್ಲಿ ಅದಕ್ಕೆ ಹೊಟ್ಟೆ ಹಸಿದದ, ಕಣ್ಣಲ್ಲಿ ಸಿಗ್ನಲ್ಸ್ ಬಂದದ, ಎದುರಿಗಿದ್ದದನ್ನು ತಿನ್ನಂತ ಸಿಗ್ನಲ್ಸ್ ಬಂದದ, ತಿಂತದ. ಬಟ್ ಡೋಂಟ್ ಗೆಟ್ ಡಿಮೋಟಿವೇಟೆಡ್ ವಿತ್ ದಿಸ್ ಎಕ್ಸಾಂಪಲ್. ಬಟ್ ಫ್ಯಾಕ್ಟ್ ಹಿಂಗೆ ಅದ ರೀ, ನಮ್ಗೆ ಬಹಳ ಎಕ್ಸಾಗ್ರೇಷನ್ಸ್ ಮಾಡಿ ನಮ್ಗೆ ಏನೋ ಒಂದು ಆಸೆ, ಏನೋ ಒಂದು ಪಡಿತಾ ಇದೀವಿ, ಏನೋ ಒಂದು ಸಿಗ್ತದ ಅನ್ನೋ ಅದ್ರೊಳಗೆ ಹೋದಾಗ ನಮಗ್ ಸಿಗಲ್ಲ. ಓಕೆ, ಅರ್ಥ ಆಯ್ತ್ರಿ? ಹ್ಯೂಮನ್ ಬೀಯಿಂಗ್ ಆಗಿರೋದ್ರಿಂದ ಆ ಸಿಚುವೇಶನ್ಸ್ ನ ಗೆಲ್ಲುವ ಚಾನ್ಸಸ್ಗಳು ಇದಾವ. ಅವುಗಳನ್ನ ಮುಂದೆ ಹೇಳೋಣ. ಅರ್ಥ ಆಯ್ತು? ಆ ಸಿಚುವೇಶನ್ಸ್ ಗಳನ್ನು ಗೆದ್ದವರು ಇದಾರ, ಆ ಹುಲಿಗೆ ಡೈರೆಕ್ಷನ್ಸ್ ಕೊಟ್ಟವರು ಇದಾರ, ಆ ಸಿಚುವೇಶನ್ಸ್ ಗೆದ್ದವರು ಇದಾರ. ಬಟ್ ಬದುಕಬೇಕಂತ ಗೆದ್ದವರಲ್ಲ, ಆ ಸಿಚುವೇಶನ್ಸ್ ಗೆದ್ದವರು ಇದಾರ. ಸಿಚುವೇಶನ್ಸ್ ಗೆಲ್ಲೋದ್ರದ್ದು ಮೀನಿಂಗ್ ಅವ್ರಿಗೆ ಬಿಟ್ಟಿದ್ದು. ತಮ್ಮನ್ನು ತಾವು ಸಮರ್ಪಿತ ಆಗಿ ಗೆದ್ದಿದಾರೋ, ಅಥವಾ ಆ ಹುಲಿಗೆ ಡೈರೆಕ್ಷನ್ಸ್ ಬೇರೆ ಮಾಡಿ ಗೆದ್ದಿದಾರೋ, ಅಥವಾ ಆ ಸಮಯದೊಳಗಡೆ ಏನೋ ಒಂದು ಚಮತ್ಕಾರ ಮಾಡಿದಾರೋ, ಗೆಲ್ಲುವುದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಾರೆ ಈಗ ನಮಗ ಈ ಕ್ಲಾಸಿನ ಏನ್ ಸಿಕ್ತು ಅಂತಂದ್ರೆ, ದೃಷ್ಟ ಆಗೋದು ಅಂತಂದ್ರೆ ಯಾವುದೇ ಸಿಚುವೇಶನ್ಸ್ ಅಲ್ಲಿ ಬರಲಿ ನಾನು ಅದನ್ನ ನೋಡ್ಬೇಕು, ಅನುಭವಿಸಬಾರದು. ಇದನ್ನ ಪ್ರಾಕ್ಟೀಸ್ ಹೆಂಗ್ ಮಾಡ್ಬೇಕು?
ಪ್ರಾಕ್ಟೀಸ್ ಹೆಂಗ್ ಮಾಡಬೇಕು ಅಂತಂದ್ರೆ ಈ ನೋಡುವ ಅಭ್ಯಾಸವನ್ನ ದಿನಾಲು 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 ಬೆಳೆಸ್ಕೊಂತ ಹೋಗ್ಬೇಕು, ಬೆಳೆಸ್ತಾ ಹೋಗ್ಬೇಕು. ಓಕೆ, ಇದಕ್ಕೋಸ್ಕರ ಒಂದೊಂದು ಮುಡುಪಾಗಿರ್ತಕ್ಕಂಥ ಒಂದು ಸಮಯನ ಕೊಡೋಣ. ಆ ಸಮಯದಲ್ಲಿ ಕೂತ್ಕೊಳ್ಳೋಣ. ಆಗ್ತಕ್ಕಂಥ ಬ್ರೀದಿಂಗ್ ಪ್ಯಾಟರ್ನ್ಸ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ನನ್ನಲ್ಲಿ ಯಾವುದೋ ಒಂದು ಥಾಟ್ ಬಂತು. ಆ ಥಾಟ್ ಬಂತು, ಯಾವುದೋ ಒಬ್ಬ ವ್ಯಕ್ತಿ ನೆನಪಿಗೆ ಬಂದ ತಕ್ಷಣ ನಿಮ್ಮಲ್ಲಿ ಒಂದು ಏನೋ ಉದ್ವೇಗ ಅಥವಾ ಏನೋ ಒಂದು ಬಂದ ತಕ್ಷಣ ಬ್ರೀದಿಂಗ್ ವೇರಿಯೇಷನ್ಸ್ ನೋಡ್ತೀನಿ. ಬಿಕಾಸ್ ಕಂಟಿನ್ಯೂಸ್ಲಿ ಐ ಆಮ್ ಅವೇರ್ ಆಫ್ ಮೈ ಬ್ರೀದಿಂಗ್ ಅಂದ್ಮೇಲೆ ಈ ವ್ಯಕ್ತಿಯ ಫೋಟೋ ಬಂದ ತಕ್ಷಣ ನನ್ನ ಬ್ರೀದಿಂಗ್ ಅಲ್ಲಿ ಚೇಂಜಸ್ ಆಯ್ತು. ಚೇಂಜಸ್ ಆದ ತಕ್ಷಣ ನಾ ಏನ್ ಮಾಡಿದೆ, ಓಕೆ ಬ್ರೀದಿಂಗ್ ಚೇಂಜಸ್ ಆಯ್ತು ಅಂದ್ರೆ ಈ ವ್ಯಕ್ತಿ ನನಗೆ ರಾಗ ಅಥವಾ ದ್ವೇಷ ಎರಡರೊಳಗೆ ಒಂದನ್ನು ಕೊಡ್ತಾ ಇದ್ದಾನ. ಓಕೆ ರೈಟ್, ಇಷ್ಟ ಆಯ್ತು. ಈಗ ಇನ್ನು ನಾವು ಚಾಪ್ಟರ್ 1 ಒಳಗಿದ್ದೀವಿ, ಶುದ್ಧೀಕರಿಸೋದ್ರೊಳಗಿಲ್ಲ. ಹಂಗಾರ ಆ ವ್ಯಕ್ತಿ ಬರ್ಲೇಬಾರ್ದಂತ ಹಂಗ್ ಮಾಡೋದ್ ಹೆಂಗ್ರಿ? ಥಾಟ್ಸ್ ನಿಂತು ಬಿಡೋದ್ ಹೆಂಗ್ರಿ? ಪೂರ್ತಿ ನಮ್ಮ ಮನಸ್ಸನ್ನು ಕಂಪ್ಲೀಟ್ ಆಗಿ ಬ್ಲಾಂಕ್ ಮಾಡ್ಬಿಡೋದ್ ಹೆಂಗ್ರಿ? ಅದು ಆಮೇಲೆ ನೋಡೋಣ. ಫಸ್ಟ್ ಏನ್ ಮಾಡೋದು ಅಂತಂದ್ರೆ ಬಂದಾಗ ಅದನ್ನ ಹೆಂಗ್ ನೋಡ್ಬೇಕು, ದೃಷ್ಟ ಆಗುವ ಸ್ಥಿತಿಯನ್ನು ಕಲಿತಾ ಇದ್ದೀವಿ. ಓಕೆ, ಇಲ್ಲಿವರೆಗೂ ಏನಾದ್ರು ಡಿಸ್ಕಷನ್ ಇದ್ರೆ ಹೇಳ್ರಿ. ಸರ್ ಅದು ಯಾರ ಅಂದ್ರ ಯಾವ್ದೇ ಸಿಚುವೇಶನ್ ದಾಗ ನಮ್ದು ಬ್ಯಾಡ್ ಸಿಚುವೇಶನ್ ಬಂದಾಗ ವೇರಿಯೇಷನ್. ಎಸ್ ಮೇಡಮ್, ವಾಯ್ಸ್ ಬರ್ತಾ ಇಲ್ಲ ಮೇಡಮ್. ಹಲೋ, ಬೇರೆಯವರಿಗೆ ವಾಯ್ಸ್ ಕೇಳ್ತಾ ಇದೆ ಪ್ಯಾಟರ್ನ್ ಆರ್ ಹೌ ಇಟ್ ಇಸ್? ಮೇಡಮ್, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ನಮ್ದು ಏನಾರ ವೇರಿಯೇಷನ್ ಆದಾಗ ಅಂದ್ರೆ ಏನಾರ ಯು ಟೋಲ್ಡ್ ಈಗ ಯಾರೋ ಒಬ್ರದ್ದು ಬ್ಯಾಡ್ ಪರ್ಸನ್ ಬಂದದ ವೇರಿಯೇಷನ್ ಆದಾಗ ಜಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್ ಅಂದ್ರೆ ನಮ್ದು ಬ್ರೀದಿಂಗ್ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಬೇಕು ಅಥವಾ ಅದನ್ನ ನಾರ್ಮಲ್ ತಗೊಂಡ್ಬರ್ಲಿಕ್ಕೆ ಟ್ರೈ ಮಾಡ್ಬೇಕು? ಅದನ್ನ ಟ್ರೈ ಮಾಡೋದು ಈಗ ಬೇಡ ಮೇಡಮ್. ನಮಗೇನು ಟ್ರೈ ಮಾಡೋದಂದ್ರೆ ಅರ್ಥ ನಾವು ಮತ್ತೆ ಅದನ್ನ ಫೀಲ್ ಮಾಡಕ್ ಶುರು ಮಾಡ್ತೀವಿ. ಟ್ರೈ ಮಾಡೋದು ಈಗ ಬೇಡ, ಜಸ್ಟ್ ಅಬ್ಸರ್ವ್ ಮಾಡೋಣ. ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್. ಅಂದ್ರೆ ಯಾವ್ದು ಹ್ಯಾಪಿನೇ ಇರ್ಬೋದು ಸಿಚುವೇಶನ್ ಅಥವಾ ಬ್ಯಾಡ್ ಸಿಚುವೇಶನ್, ಎನಿ ಸಿಚುವೇಶನ್ ದಾಗ ಬರೀ ಅಬ್ಸರ್ವ್ ಮಾಡ್ಬೇಕು ನಮ್ ಪ್ಯಾಟರ್ನ್. ಇದು ಅಬ್ಸರ್ವರ್ ಮಾಡ್ತಾನೆ ನಮ್ಮಲ್ಲಿ ಇರ್ತಕ್ಕಂತ ನೇಚರ್ ಏನದಲ್ರಿ ಅದನ್ನ ಹೋಮೋಸ್ಟೇಸಿಸ್ ಅದನ್ನ ಸಮತಲದಲ್ಲಿ ತರ್ತದ, ಅದು ಸಮತ್ವದಲ್ಲಿ ಅದು ತರ್ತದ. ಬಟ್ ನನಗೂ ಗೊತ್ತಿಲ್ಲ ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಅಂತ ಹೇಳಿ. ಓಕೆ, ದಟ್ಸ್ ವೈ ಅಂದ್ರ ಇಲ್ಲಿ ಮೇಡಮ್ ಇದು ಬಾಳ ಡೀಪ್ ಹೆಂಗ್ ಹೋಗ್ತದಂದ್ರ ಒಳಗಡೆ ಒಂದು ಸೋಲ್ ಅದ, ಒಳಗಡೆ ನೀವು ಒಬ್ರು ವಿಚಿತ್ರವಾಗಿರ್ತಕ್ಕಂಥ ಜ್ಞಾನಿ ಮತ್ತು ಎಕ್ಸ್ಪೀರಿಯನ್ಸ್ಡ್ ಒಂದು ಸೋಲ್ ಅದ. ಬಟ್ ಈಗ ಮಾತಾಡ್ತಕ್ಕಂಥದ್ದು ಕಾನ್ಶಿಯಸ್ನೆಸ್ ಅದ. ಕಾನ್ಶಿಯಸ್ನೆಸ್ಸಿಗೆ ಇದನ್ನ ಸರಿ ಮಾಡೋದು ಹೆಂಗಂತ ಗೊತ್ತಿಲ್ಲ, ಬಟ್ ಒಳಗಡೆ ಇರ್ತಕ್ಕಂಥದ್ದಕ್ಕೆ ಗೊತ್ತದ. ಈಗ ನಾವು ಟ್ರೈನ್ ಮಾಡ್ತಕ್ಕಂಥದ್ದು ಈ ಹೊರಗಡೆ ಇರ್ತಕ್ಕಂಥ ಕಾನ್ಶಿಯಸ್ನೆಸ್ಸಿಗೆ ಸುಮ್ಮಿರುವಂತ. ಹಾಗಾದ್ರೆ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ಯುವರ್ ಇನ್ನರ್ ಸೋಲ್. ದೆನ್ ಇನ್ನರ್ ಸೋಲ್ ಡಿಸಿಷನ್ ವಿಲ್ ಬಿ ಆಲ್ವೇಸ್ ರೈಟ್. ಅದು ತಾನಾಗೆ ರೈಟ್ ಡಿಸಿಷನ್ ತಗೊಳ್ತದ. ಅದಕ್ಕೆ ಔಟರ್ ಮೈಂಡ್ ಇಂದ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಹಂಗಾರೆ ನಾವೇನ್ ಮಾಡೋದು, ದೃಷ್ಟ ಮಾಡೋದು. ಇಸ್ ಇಟ್ ರೈಟ್ ಮೇಡಮ್? ಈವನ್ ಬಹಳ ಡೀಪ್ ಸೈನ್ಸ್ ಅಲ್ಲಿನೂ ಕೂಡ ಈ ಆಟಮ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಸ್ಟಡಿಯಲ್ಲಿನೂ ಕೂಡ ಅಥವಾ ದ ಟ್ರೂ ನೇಚರ್ ಆಫ್ ದ ಯೂನಿವರ್ಸ್ ನ ಸ್ಟಡಿ ಮಾಡ್ಬೇಕಾದ್ರೂ ಕೂಡ ಓನ್ಲಿ ಪರ್ಸೆಪ್ಷನ್ಸ್ ವಿಲ್ ವೇರಿ ದ ರಿಯಾಲಿಟಿ ಅಂತ ಹೇಳ್ತಾರ. ಪರ್ಸೆಪ್ಷನ್ ವಿಲ್ ವೇರಿ ದ ರಿಯಾಲಿಟಿ ಅಂತೇಳಿ ಹೇಳ್ಬೇಕಾದ್ರ ಅಂದ್ರ ನಾವು ನೋಡೋದೇ ದೃಷ್ಟಿ. ಅಂದ್ರೆ ನೀವು ಇದು ನೋಡ್ರಿ, ದೃಷ್ಟಿ ಅಂತ ಸೃಷ್ಟಿ ಅಂತ ಹೇಳ್ತೀವಲ್ರಿ, ದೃಷ್ಟಿ ಅಂತ ಸೃಷ್ಟಿ. ನಾವ್ ಬರೀ ನೋಡೋದ್ರೊಳಗನೆ ಕೂಡ ಈ ಸೃಷ್ಟಿ ಏನಾಗ್ತದ ತಾನಾಗಿ ತನ್ನ ಹೆಂಗ್ ಬೇಕಲ್ಲ ಹಂಗ್ ಬದಲಾವಣೆ ತಗೊಳ್ತದ. ಈಗ ನಾವ್ ಅದನ್ನೇನು ನಾರ್ಮಲ್ ಮಾಡೋದು ಬೇಡ. ಕಾಮ್ ಡೌನ್, ಕೂಲ್ ಡೌನ್, ಪ್ಲೀಸ್, ಅವು ಯಾವ್ದು ಬೇಡ. Okay, any other doubts? ರೈಟ್, ಈಗ ಒಂದಿಷ್ಟು ಪಾಯಿಂಟ್ಸ್ ಗಳನ್ನು ಬರ್ಕೊಳ್ಳೋಣ. ಇನ್ನೊಂದು 5 to 6 minutes ಪಾಯಿಂಟ್ಸ್ ಬರ್ಕೊಂಡು ನೆಕ್ಸ್ಟ್ ಹೋಗೋಣ.
ಈಗ ಅಂದ್ರೆ ಇದೇ ದಾರಿಯನ್ನ ಮತ್ತೆ ಪಕ್ಕ ಮಾಡ್ಲಿಕ್ಕೋಸ್ಕರನ ಇದು ನಾವು ಈ ಒಂಥರ ಇದನ್ನ ಡೈಲಿ ಪ್ರಾಕ್ಟೀಸ್ ಅನ್ನ ಶುರು ಮಾಡೋದು. ಈ ದಾರಿ ಒಳಗಡೆ 100% ಈಗ ರೆಡಿ ಆಗೇ ಬಿಡೋದು ನಾವು. ಓಕೆ, ಎಲ್ಲ ಕರೆಕ್ಟ್ ಇದ್ರೊಳಗೆ ಹೊಂಟ್ಬಿಡೋದು. ಈ ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದಾಗ ನಾವು ಒಂದು ವರ್ಡ್ ಹೇಳಿ ಸ್ಟಾರ್ಟ್ ಮಾಡಿದೆ, ಧರ್ಮ ಅಂತೇಳಿ. ಈ ಧರ್ಮ ಅನ್ನೋ ವರ್ಡ್ ಅನ್ನ ನಿಮ್ಗೆ ಚಲೋ ಅನ್ಸ್ತಂದ್ರೆ ಇದನ್ನ ಯೂಸ್ ಮಾಡ್ರಿ, ಇಲ್ಲಾಂದ್ರೆ ನೇಚರ್ ಅಂತ ಯೂಸ್ ಮಾಡ್ರಿ, ಸ್ವಭಾವ ಅಂತ ಯೂಸ್ ಮಾಡ್ರಿ, ಅಥವಾ ಇನ್ನೇಟ್ನೆಸ್ ಅಂತ ಯೂಸ್ ಮಾಡ್ರಿ, ಇನ್ನೇಟ್ನೆಸ್ ಅಂತ ಯೂಸ್ ಮಾಡ್ರಿ, ಅದ ಯಾವ್ದಾದ್ರು ಯೂಸ್ ಮಾಡ್ರಿ. ಆ ಈ ಜಗತ್ತಿನ ನೇಚರ್ ಏನದಲ್ಲ ನಾನು ಅರ್ಥ ಮಾಡ್ಕೋಬೇಕಾಗಿದೆ. ಜಗತ್ತಿನ ನೇಚರ್ ಅಂದ್ಮೇಲೆ ಮತ್ತೆ ಹೊರಗಡೆ ಹೋಗ್ಬೇಕಾಗ್ತದ? ಬೇಡ. ನನ್ನಲ್ಲಿ ಆಗ್ತಕ್ಕಂಥ ನಾನು ಈ ಜಗತ್ತಿಗೆ ಹೆಂಗ್ ಅಂಟ್ಕೊಂಡಿದ್ದೀನಲ್ಲ ಅದ್ರದ್ದು ನೇಚರ್. ಹಂಗಾರೆ ಫಸ್ಟ್ ವೇರಿಯೇಷನ್ಸ್ ಒಳಗೆ ನಾವು ತಗೊಂಡ್ವಿ. ಈಗ ಇದು ಯಾಕೆ ನಾವು ನೇಚರ್ನ ಆಸ್ ಇಟ್ ಈಸ್ ಬಿಡಾಕ್ ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ನಾವು ಏನೋ ಆಲ್ಟರ್ ಮಾಡೋದು ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ, ಸಮತ್ವಕ್ಕೆ ತರೋದು ಬೇಡ. ಇವು ಯಾವುದನ್ನು ಯಾಕೆ ಹೇಳ್ತಾ ಇಲ್ಲ ಅಂತ, ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಅಂಡರ್ಸ್ಟ್ಯಾಂಡ್ ಏನು? ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್. ಯಾವ ಪ್ಯಾಟರ್ನು? ಪ್ರೆಸೆಂಟ್ ಪ್ಯಾಟರ್ನ್ ಕರೆಕ್ಟ್ ಆಗಿ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ಏನು ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದಲ್ಲ, ಆ ಎಕ್ಸ್ಪೀರಿಯನ್ಸ್ ಸಿಕ್ಕ ಮೇಲೆ ಇದರಿಂದ ನಾ ಏನ್ ಮಾಡ್ಬೋದು ಅಂದ್ರೆ ಚೇಂಜ್ ಮಾಡ್ಬೋದು, ಬದಲಾವಣೆ ಮಾಡ್ಬೋದು. ನನಗಿನ್ನೂ ಅಂಡರ್ಸ್ಟ್ಯಾಂಡೇ ಆಗಿಲ್ಲ ಅಂದ್ಮೇಲೆ ಬದಲಾವಣೆ ಮಾಡಿದಾಗ ತಪ್ಪಾಗ್ಬಿಡ್ತದೆ. ಓಕೆ, ದಟ್ಸ್ ವೈ ನಾವೇನ್ ಮಾಡ್ತೀವಿ ಅಂತಂದ್ರ, ಮೋಸ್ಟ್ ಆಫ್ ದ ಟೈಮು ನೀವು ನೋಡಿರ್ಬೋದು, ನಾ ಸೈಕಾಲಜಿಕಲ್ ಕೆಲವು ಬಹಳ ಎಕ್ಸ್ಪೀರಿಯನ್ಸ್ ಇದ್ದ ಅವ್ರ ಆರ್ಟಿಕಲ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ನೋಡ್ತಾ ಇರ್ತೀನಿ. ಅವ್ರ ಏನಂತಾರಂದ್ರ, ಒಂದು ಆರ್ಟಿಕಲ್ ನೋಡಿದ್ದೆ ನಾನು, ಒಬ್ಬ ವ್ಯಕ್ತಿ ನನ್ನನ್ನು ತನ್ನ ಪ್ರಾಬ್ಲಮ್ಸ್ ಹೇಳ್ಕೊಳ್ಳಿಕ್ಕೆ ನನ್ನ ಹತ್ತಿರ ಬಂದ. ಅವನು ಅತ್ಯಂತ ದುಃಖಿಯಾಗಿದ್ದ. ನನ್ನ ಹತ್ರ ಬಂದು ತನ್ನ ಎಲ್ಲ ದುಃಖಗಳನ್ನು ಹೇಳಿಕೊಂಡು ನನ್ನ ಕಾಲಿಗೆ ಬಿದ್ದು ಅಳಲು ಶುರು ಮಾಡಿದ ಅಂತ ಅವ್ರು ಬರೆದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಆಗ ನಾನು ಅವನು ಅಳಲಿ ಬಿಡು ಎಂದು ಸುಮ್ಮನೆ ಕುಳಿತುಕೊಂಡೆ. ಅವನಿಗೆ ಸ್ವಲ್ಪನೂ ರಮಿಸಲಿಲ್ಲ, ಇರ್ಲಿ ಬಿಡು ಅಂತಾನು ಹೇಳಿಲ್ಲ, ಕಣ್ಣೀರು ವರ್ಷಿಗೂ ಅಂತ ಹೇಳಿಲ್ಲ, ಏನಿಲ್ಲ. ಅವನೊಂದು 10 ರಿಂದ 15 ನಿಮಿಷ ಅಳುತ್ತಾ 15 ನಿಮಿಷ ಆದ್ಮೇಲೆ ಅವನು ಕಣ್ಣೀರು ಒರೆಸಿಕೊಂಡು ಹೋದ. ಇಷ್ಟೇ ಹೇಳಿದ್ರು ಅವರು. ಇದು ಯಾಕಂತಂದ್ರ, ವಿ ಹ್ಯಾವ್ ಟು ಅಲೋ ದ ಥಿಂಗ್ಸ್ ವಾಟ್ ಇಟ್ ಇಸ್ ಹ್ಯಾಪ್ನಿಂಗ್ ಅಲ್ಲ, ಅದನ್ನ ಕರೆಕ್ಟ್ ತನ್ನಷ್ಟತನ ಆಗ್ಲಿ, ಅದು ಖಾಲಿ ಆಗ್ಲಿ. ಅದು ಅದಕ್ಕೆ ನಾನೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಫಸ್ಟ್ ನನ್ನ ಮನಸ್ಸೊಳಗಡೆ ಏನೆಲ್ಲ ಭಾವನೆಗಳಾಗುತ್ತಲ್ಲ, ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಲೆಟ್ ಇಟ್ ಹ್ಯಾಪನ್, ಫಸ್ಟ್ ಹ್ಯಾಪನ್. ಆಮೇಲೆ ನಥಿಂಗ್ ಟು ವರಿ. ನೀವು ಮತ್ತೆ ಬಹಳ ಇಂಪಾರ್ಟೆಂಟ್, ಕಂಟ್ರೋಲ್ ಮಾಡಂಗಿಲ್ಲ ಅಂತ ಹೇಳೀನಿ. ಕಂಟ್ರೋಲ್ ಮಾಡಂಗಿಲ್ಲ ಅಂತಂದ್ರೆ ಮತ್ತೆ ಸುಮ್ಮನೆ ನಿಂದ್ರಂಗಿನ ಅಲ್ಲ, ಏನ್ ಆಗ್ತದೆ ಅದ್ ಮಾಡೋದು. ಆ ಸಿಚುವೇಶನ್ಸ್ ಒಳಗಡೆ ಏನೆಲ್ಲ ರಿಯಾಕ್ಷನ್ಸ್ ಬರ್ತಾವ ಎಲ್ಲ ಇರ್ಲಿ, ಸೇಫ್ಟಿಗೆ ಇರ್ಬೋದು ಅಥವಾ ನಿಮ್ಮ ಇದು ಏನದು ಕೌಂಟ್ರಾಕ್ಟಿಗೆ ರೆಸ್ಪಾನ್ಸ್ ಇರ್ಬೋದು, ಏನಾಗುತ್ತಾ ಆಗ್ಲಿ, ಜಸ್ಟ್ ವಿ ಹ್ಯಾವ್ ಟು ವಿಟ್ನೆಸ್ ಇಟ್. ಇದಕ್ಕೊಂದು ಪಾಯಿಂಟ್ ಬರೆಯೋಣ. ನಾವು ಫೈನಲಿ ಅನುಭೂತಿಯನ್ನ ಪಡಿಬೇಕಾಗಿತ್ತು. ಅನುಭೂತಿ ಅಂತಂದ್ರೆ, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೈ ಇನ್ನೇಟ್ ನೇಚರ್ ಅಥವಾ ನನ್ನ ಸ್ವಂತ ಭಾವ, ಅದನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾಗ್ಯದ. ಈ ಸ್ವಂತ ಭಾವನೂ ಕೂಡ ಟೈಮ್ ಫ್ಲಕ್ಚುಯೇಷನ್ಸ್ ಒಳಗಡೆ ಸ್ವಲ್ಪ ಚೇಂಜ್ ಆಗ್ತಿರ್ತದ. ಒಂದು ಅಟ್ ಪ್ರೆಸೆಂಟ್ ಭಾವ ಏನದ, ಇನ್ನ ಒಂದು ಬರ್ತದ ಪರ್ಮನೆಂಟ್ ನಂದು ಇನ್ನೇಟ್ ನೇಚರ್ ಏನದ, ಅವೆರಡನ್ನು ಕೂಡ ಅರ್ಥ ಮಾಡು. ಪ್ರೆಸೆಂಟ್ ಒಳಗಡೆ ಏನದ, ಪ್ರೆಸೆಂಟ್ ಒಳಗೆ ಖುಷಿ ಆಗತ್ತದ, ನಗು ಬರ್ತಾ ಇದೆ, ಅಳು ಬರ್ತಾ ಇದೆ, ಹೌದಾ, ಈರ್ಷೆ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಮಿಕ್ಸ್ ಆಗ್ತಾ ಇದೆ. ಪ್ರೆಸೆಂಟ್ ಇನ್ನೇಟ್. ಪರ್ಮನೆಂಟ್ ಆಗಿ ಏನದ, ಈಸ್ ಇಟ್ ಪರ್ಮನೆಂಟ್? ನೋ, ದಿಸ್ ಇಸ್ ನಾಟ್ ಪರ್ಮನೆಂಟ್. ದೆನ್ ವಾಟ್ ಇಸ್ ದಟ್ ಪರ್ಮನೆಂಟ್? ವಿ ವಿಲ್ ಎಕ್ಸ್ಪ್ಲೋರ್ ಇಟ್ ಲೇಟರ್.
ಇದ್ರದ್ದು ಪರ್ಮನೆಂಟ್ ನೇಚರ್, ನಂದು ಪರ್ಮನೆಂಟ್ ಏನದ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಇದಾದ್ಮೇಲೆ ನಮ್ಮಲ್ಲಿ ಆಗ್ತಕ್ಕಂಥ ಆ ಭಾವನೆಗಳೊಳಗ ಕೆಲವು ಫ್ಲೋ ಇದಾವ, ಫ್ಲೋಯೇಬಲ್ ಭಾವನೆಗಳಿದಾವ, ಕೆಲವು ಡಿಸಿಷನ್ ಮೇಕಿಂಗ್ ಭಾವನೆಗಳಿದಾವ, ಕೆಲವು ಸ್ಟೋರ್ ಮಾಡ್ಕೊಳೋದು ಸ್ಟೋರ್ ಮಾಡ್ಕೊಳೋದು ಅಥವಾ ಮೆಮರಿ ಟೈಪ್ ಇದಾವ, ಕೆಲವು ದೃಷ್ಟ ಇದಾವ, ವಿಟ್ನೆಸ್ಸಿಂಗ್ ಫೀಲಿಂಗ್ಸ್ ಇದಾವ, ಇವುಗಳನ್ನ ಏನ್ ಮಾಡೋಣ, ಆಮೇಲೆ ಬರ್ತಾ ಡಿವೈಡ್ ಮಾಡ್ತಾ ನೋಡ್ಕೊಂತ ಹೋಗೋಣ ಈ ಭಾವನೆಗಳೊಳಗೆ. ಹಂಗಾರೆ ಇವೆಲ್ಲ ಎಲ್ಲಿ ಬಂದು ಅಂತಂದ್ರೆ ಇವೆಲ್ಲ ನಮ್ಮ ಈ ಅಟ್ ಪ್ರೆಸೆಂಟ್ ಒಳಗಡೆ ಇವೆಲ್ಲ ಬರ್ಲಿಕ್ಕೆ ಶುರು ಮಾಡ್ತವೆ. ಅದಾದ್ಮೇಲೆ ನಾ ಮತ್ತೆ ಪರ್ಮನೆಂಟ್ ಒಳಗೆ ಹೋಗ್ತೀನಿ. ಪರ್ಮನೆಂಟ್ ಒಳಗೆ ಹೋದಾಗ ಒಂದು ಇನ್ನೇಟ್ನೆಸ್ ಬರ್ತದ, ದಟ್ ಇಸ್ ಹಾರ್ಮನಿ. ಪ್ರಾಸ್ಪರಸ್ ಹ್ಯಾಪಿನೆಸ್ ಬೇಡ, ಹಾರ್ಮನಿ, ಆನಂದ ಅಥವಾ ಪರಮಾನಂದ, ಬ್ಲಿಸ್, ವಿಸ್ಡಮ್, ಯಾವ ವರ್ಡ್ನಿಂದ ಆದ್ರೂ ಕರಿಬಹುದು. ಅದನ್ನ ನಾವು ಪಡಿಲಿಕ್ಕೆ ಶುರು ಮಾಡೋಣ. ಓಕೆ, ಇವತ್ತಿನ ಒಂದು ಸಣ್ಣ ಕಾನ್ಸೆಪ್ಟ್ ಏನಿತ್ತು, ಇವತ್ತೇನ್ ತಿಳ್ಕೊಂಡಿವ್ರಿ? ದ ಫಸ್ಟ್ ಪಾಯಿಂಟ್ ಏನಂತಂದ್ರ, ನನ್ನ ಬ್ರೀದಿಂಗಿನ ಇನ್ನೇಟ್ ನೇಚರ್ ಏನದ, ಪ್ರೆಷರ್ ವೇರಿಯೇಷನ್ ಲಿಂದ ನನ್ನಲ್ಲಿ ಬ್ರೀದಿಂಗ್ ವೇರಿಯೇಷನ್ಸ್ ಆಗ್ತದ. ಪ್ರೆಷರ್ ವೇರಿಯೇಷನ್ ಎದಕ್ ಆಗ್ತದ ಅಂದ್ರೆ ಒಳಗಡೆ ಭಾವನೆಗಳು, ಫೀಲಿಂಗ್ಸ್ಗಳು ಚೇಂಜ್ ಆಗೋದ್ರಿಂದ ಪ್ರೆಷರ್ ವೇರಿಯೇಷನ್ಸ್ ಆಗ್ತದ. ಅದಕ್ಕೆ ಇನ್ನೂ ಒಂದ್ 2-3 ಏನಂದ್ರ ಆಹಾರ ಇರ್ಬೋದು, ಆಮೇಲೆ ಮೆಮರಿ ಇರ್ಬೋದು, ಪಾಸ್ಟ್ ಕರ್ಮಗಳಿರ್ಬೋದು, ಪಾಸ್ಟ್ ಮೆಮರಿಗಳಿರ್ಬೋದು, ಹೌದು, ಅವೆಲ್ಲವನ್ನು ಸೇರ್ಕೊಂಡು ಒಳಗಡೆ ಒಂದು ಪ್ರೆಷರ್ ಗ್ರೇಡಿಯಂಟ್ ಆಗ್ತದ. ಅದರಿಂದ ಉಸಿರಾಟದ ವೇರಿಯೇಷನ್ಸ್ ಆಗ್ತದ. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತಂದ್ರೆ, ದೃಷ್ಟ ಅಂತಂದ್ರೆ ಏನಂತ ಇನ್ನೂ ಜಾಸ್ತಿ ಅರ್ಥ ಮಾಡ್ಕೋಬೇಕು. ದೃಷ್ಟ ಅನ್ನೋದನ್ನ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ದೃಷ್ಟ ಅಂತಂದ್ರೆ ಏನಂತಂದ್ರೆ ಏನದ ಅದನ್ನ ಕರೆಕ್ಟ್ ಆಗಿ ನೋಡೋದು. ಯಾವುದೇ ಆಲ್ಟ್ರೇಷನ್ಸ್ ಆಗಿರ್ಬೋದು, ಯಾವುದೇ ವೇರಿಯೇಷನ್ಸ್ ಇರ್ಬೋದು, ಅವು ಯಾವುದನ್ನು ಕೂಡ ತರುವಂಗಿಲ್ಲ. ಓಕೆನಾ? ಇಲ್ಲಿವರೆಗೂ ಏನಾದ್ರು ಡಿಸ್ಕಷನ್ ಇತ್ತಂದ್ರೆ ಮಾಡೋಣ. ಈ ಹೋಮ್ವರ್ಕ್ ಅಥವಾ ಡೈಲಿ? ಎಸ್ ಮೇಡಮ್. No sir, all clear. Thank you. ಎಸ್ ಓಕೆ. ಪ್ರಾಕ್ಟೀಸ್ ಅನ್ನ ಇದನ್ನೇ ಮಾಡೋಣ. ಪ್ರೆಷರ್ ಗ್ರೇಡಿಯಂಟ್ ಅನ್ನು ವಿಟ್ನೆಸ್ ಮಾಡೋಣ, ಉಸಿರಾಟದ ಗ್ರೇಡಿಯಂಟ್ ಅನ್ನು ವಿಟ್ನೆಸ್ ಮಾಡೋಣ. ನಾಳೆಗೆ ಇನ್ನೊಂದು 2-3 ಫಿಸಿಕಲ್ ಪ್ಯಾರಾಮೀಟರ್ ಅಂತ ತರ್ತೀನಿ ವಿತ್ ರೆಸ್ಪೆಕ್ಟ್ ಟು ಬ್ರೀದಿಂಗ್ ಅಲ್ಲಿ ಆಗ್ತಕ್ಕಂಥ ಚೇಂಜಸ್ಗಳನ್ನು, ಇನ್ನೊಂದು 2-3 ಚೇಂಜಸ್ಗಳನ್ನು ನೋಡೋಣ. ಇವತ್ತು ಪ್ರೆಷರ್ ವೇರಿಯೇಷನ್ ಚೇಂಜಸ್ ಇಸ್ ಎನಫ್. ಯಾಕೆ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರಿ. Thank you, sir. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. Thank you very much. ಯು ಕ್ಯಾನ್ ಕಂಟಿನ್ಯೂ ದ ಮೆಡಿಟೇಷನ್ ಫಾರ್ 10 to 15 minutes, ಅಥವಾ ನಿಮ್ಗೆ ಎಲ್ಲಿವರೆಗೆ ಬೇಕು ಅಲ್ಲಿವರೆಗೆ ಮೆಡಿಟೇಷನ್ ಕಂಟಿನ್ಯೂ ಮಾಡಿ. ಅದಾದ್ಮೇಲೆ ನಿಮ್ಮಷ್ಟಕ್ಕೆ ನೀವೇ ಗ್ರೂಪಿಂದ ವೈಂಡ್ ಅಪ್ ಮಾಡ್ಬಿಡ್ಬೋದು, ಹೊರಗಡೆ ಬರ್ಬೋದು.